ಇನ್ನು INS ವಿಕ್ರಾಂತ್ ಹಾಗೆ S-400 ಇವು ಭಾರತ ಸೇನೆಯ ಬಲ. ಒಂದು ಸಾಗರದಲ್ಲಿ ವೈರಿ ಪಡೆಯನ್ನ ಧೂಳಿಪಟ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಆಗಸದಲ್ಲಿ ಶತ್ರುಗಳ ಕ್ಷಿಪಣಿ ಮಿಸೈಲ್ಗಳನ್ನ ಪುಡಿ ಮಾಡ್ತಾ ಇದೆ S-400. ಇಂಥ ಸಂದರ್ಭದಲ್ಲೇ ಭಾರತದ ಸೇನೆಗೆ ಮತ್ತಷ್ಟು ಬಲ ತುಂಬುವಂತಹ ನಿಟ್ಟಿನಲ್ಲಿ S-500ಗೆ ಸಂಬಂಧಪಟ್ಟ ಹಾಗೆ ರಷ್ಯಾದ ಜೊತೆಗಿನ ಮಾತುಕತೆ ಇದು ಫಲ ನೀಡುವಂತ ಸಂದರ್ಭ ಬಂದಿದೆ. ಹಾಗಾದ್ರೆ ಇದರಿಂದ ಭಾರತದ ಸೈನ್ಯಕ್ಕೆ ಮತ್ತಷ್ಟು ಬಲ ಹೇಗೆ ಸಿಗಬಹುದು ಬನ್ನಿ ನೋಡೋಣ. ಕರಾಚಿಯತ್ತ ಗುರಿಯಿಟ್ಟು ನಿಂತಿತ್ತು ಸಾಗರ ವೀರ INS ವಿಕ್ರಾಂತ್. ಕರಾಚಿಯೇ ಟಾರ್ಗೆಟ್, ಪಾಕಿಸ್ತಾನ ಕೆಮ್ಮಿದ್ರೂ ನುಗ್ಗುತ್ತಿದ್ದವು ಮಿಸೈಲ್. ಭಾರತವನ್ನ ಯುದ್ಧರಂಗಕ್ಕೆ ಎಳೆದು ತಂದಿರೋ ಪಾಕಿಸ್ತಾನಕ್ಕೆ ಭಾರತ ಮುಟ್ಟಿ ನೋಡಿಕೊಳ್ಳುವಂತಹ ಏಟು ಕೊಟ್ಟಿತ್ತು. ನೆಲ ಆಕಾಶದಲ್ಲೂ ದಾಳಿ ಮಾಡಿ ಮಂಡಿಯೂರುವಂತೆ ಮಾಡಿತ್ತು. ಇವೆಲ್ಲ ಒಂದು ವಾರದ ಹಿಂದಿನ ಕಥೆಯಾದರೆ ಮೇ 9ರಂದು ಅಂದರೆ ಭಾರತ ಭೂಮಿ ಆಕಾಶದಲ್ಲಿ ಪಾಕಿಸ್ತಾನದ ಮೇಲೆ ಮಿಸೈಲ್ ಮಳೆ ಸುರಿಸ್ತಿದ್ರೆ ಇತ್ತ ಅರಬ್ಬಿ ಸಮುದ್ರದಲ್ಲಿ ಸಾಗರ ವೀರ INS ವಿಕ್ರಾಂತ್ ಪಾಕ್ ಮೇಲೆ ದಾಳಿ ನಡೆಸೋಕೆ ಸರ್ವಸನ್ನದ್ಧವಾಗಿ ನಿಂತಿತ್ತು. ಪಾಕ್ನ ಪ್ರಮುಖ ಬಂದರು ನಗರ ಕರಾಚಿಯಿಂದ ಕೇವಲ 400 ನಾಟಿಕಲ್ ಮೈಲು ದೂರದಲ್ಲಿ ಮಿಸೈಲ್ಗಳನ್ನು ಪಾಕ್ನತ್ತ ಗುರಿಯಿಟ್ಟು ನಿಂತಿತ್ತು. ಆಪರೇಷನ್ ಸಿಂಧೂರ್ನಲ್ಲಿ INS ವಿಕ್ರಾಂತ್ ಪಾಕಿಸ್ತಾನದ ಜಂಘಾಬಲವನ್ನೇ ನಡುಗಿಸಿದೆ. ಯುದ್ಧ ಭೀತಿ ಮಧ್ಯೆಯೇ ಏಪ್ರಿಲ್ 30ರಂದು ಕಾರವಾರದ ನೌಕಾನೆಲೆಯಿಂದ INS ವಿಕ್ರಾಂತ್ ಮುಂಬೈ ತಲುಪಿತ್ತು. ಮೇ 3ರಂದು ಯುದ್ಧಕ್ಕೆ ಇಳಿದಿತ್ತು. ಮೇ 4 ಮತ್ತು 5ರಂದು ಪಾಕ್ನಿಂದ ಸುಮಾರು 500 ನಾಟಿಕಲ್ ಮೈಲು ದೂರದಲ್ಲಿ ನಿಂತಿತ್ತು. ಆದರೆ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿದ ಮೇ 7ರಂದು ಮುಂಬೈನತ್ತ ಬರ್ತಿತ್ತು. ಯಾವಾಗ ಪಾಕಿಸ್ತಾನ ಕ್ಷಿಪಣಿ ಡ್ರೋನ್ ದಾಳಿ ಮಾಡ್ತೋ ಆಗ INS ವಿಕ್ರಾಂತ್ ಮೇ 9ರಂದು ಪಾಕಿಸ್ತಾನದತ್ತ ಸಾಗಿ ಸುಮಾರು 300ರಿಂದ 400 ನಾಟಿಕಲ್ ಮೈಲು ದೂರದಲ್ಲಿ ನಿಂತು ಪಾಪಿಗಳಿಗೆ ವಾರ್ನಿಂಗ್ ನೀಡುತ್ತಿತ್ತು. ಶತ್ರುಗಳ ಎದೆ ನಡುಗಿಸುವ INS ವಿಕ್ರಾಂತ್ 700 ಅಡಿ ಉದ್ದವಿದ್ದು 128 ಅಡಿ ಅಗಲ ವಿಸ್ತೀರ್ಣ ಹೊಂದಿದೆ. ಪ್ರತಿ ಗಂಟೆಗೆ 46 ಕಿಲೋಮೀಟರ್ ವೇಗದಲ್ಲಿ ಸಾಗಬಲ್ಲದು. MiG-29 ಫೈಟರ್ ಜೆಟ್, ಬ್ರಹ್ಮೋಸ್ ಸೂಪರ್ ಸಾನಿಕ್ ಕ್ರೂಸ್ ಇದರ ಬಳಿ ಇವೆ. MiG-29 ಜೆಟ್ಗಳು 850 ಕಿಲೋಮೀಟರ್ ದೂರ ದಾಳಿ ಮಾಡೋ ಶಕ್ತಿ ಹೊಂದಿದೆ. ಇನ್ನು ಬ್ರಹ್ಮೋಸ್ 450 ಕಿಲೋಮೀಟರ್ ದೂರದ ಗುರಿ ಧ್ವಂಸ ಮಾಡಲಿದೆ. ಇವುಗಳ ಜೊತೆಗೆ ಹೆಲಿಕಾಪ್ಟರ್ಗಳು ಸೇರಿ ಲಘು ವಿಮಾನ ನಿಲ್ಲಿಸೋ ಸಾಮರ್ಥ್ಯ ಇದೆ. INS ವಿಕ್ರಾಂತ್ನಲ್ಲಿ 16,000 ಸಿಬ್ಬಂದಿ ಇದ್ದು ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ ಹೊಂದಿದೆ. INS ತುಳಸಿ ನೌಕೆಯು ಅರಬ್ಬಿ ಸಮುದ್ರದಲ್ಲಿ ಅಲರ್ಟ್ ಆಗಿದೆ. 36 ಯುದ್ಧ ನೌಕೆಗಳು ಶಸ್ತ್ರಸಜ್ಜಿತವಾಗಿ ನಿಂತಿವೆ. ಪಾಕ್ ಸೇನೆಯ ಚಲನವಲನದ ಮೇಲೆ ನೌಕಾಸೇನೆ ಕಣ್ಣಿಟ್ಟಿದೆ. ಭಾರತದ ಗಡಿ ಕಾಯಲು ಬರಲಿವೆ ಮತ್ತೆರಡು S-400. S-400 ಸುದರ್ಶನ ಚಕ್ರ ಅಂತಾನೆ ಪ್ರಖ್ಯಾತಿಯಾಗಿದೆ. ಈ ಹೆಸರನ್ನ ಕೇಳಿದ್ರೆ ಪಾಕಿಸ್ತಾನ ಸೈನಿಕರು ನಿದ್ದೆಯಲ್ಲೂ ಬೆಚ್ಚಿ ಬೀಳ್ತಾರೆ. ಅಷ್ಟೇ ಯಾಕೆ, ಪಾಪಿಗಳ ಮಿತ್ರರು ಕೂಡ ದಿಗ್ಭ್ರಾಂತರಾಗ್ತಾರೆ. ಭಾರತದ ಬಳಿ ರಷ್ಯಾ ನಿರ್ಮಿತ S-400 3 ಘಟಕಗಳಿವೆ. ಇನ್ನೆರಡು S-400 ಘಟಕಗಳು ಭಾರತದ ಬತ್ತಳಿಕೆಗೆ ಸೇರಲಿವೆ. ಭಾರತಕ್ಕೆ S-500 ಸುದರ್ಶನ ಚಕ್ರದ ಬಲ. S-400 ಯಶಸ್ವಿ ಬೆನ್ನಲ್ಲೇ ಭಾರತ S-500 ಖರೀದಿಗೆ ಮುಂದಾಗಿದೆ. ರಷ್ಯಾದಿಂದ S-500 ಏರ್ ಡಿಫೆನ್ಸ್ ಸಿಸ್ಟಮ್ ಖರೀದಿಸುವ ಸಾಧ್ಯತೆ ಇದೆ. ಈ S-500 ವ್ಯವಸ್ಥೆಯು S-400ಗಿಂತಲೂ ದುಪ್ಪಟ್ಟು ಶಕ್ತಿಶಾಲಿಯಾಗಿದೆ. S-500 600 ಕಿಲೋಮೀಟರ್ ದೂರ ಸಾಗಿ ಹೊಡೆಯುವ ಸಾಮರ್ಥ್ಯ ಇದೆ. ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರೋ ಬ್ರಹ್ಮಾಸ್ತ್ರವಾಗಿದೆ. ಏಕಕಾಲದಲ್ಲಿ 100 ಗುರಿಗಳನ್ನು ಪತ್ತೆ ಹಚ್ಚಿ ದಾಳಿ ಮಾಡುತ್ತೆ. ಲಾಂಗ್ ರೇಂಜ್ ಮಿಸೈಲ್ ಹೊಡೆದುರುಳಿಸುವಂತಹ ಶಕ್ತಿ ಹೊಂದಿದೆ. ಹೈಪರ್ಸಾನಿಕ್ ಶಸ್ತ್ರಾಸ್ತ್ರಗಳನ್ನು ಕ್ಷಣಾರ್ಧದಲ್ಲಿ ಧ್ವಂಸ ಮಾಡುತ್ತೆ. ಬಾಹ್ಯಾಕಾಶ ಆಧಾರಿತ ದಾಳಿಯನ್ನು ಎದುರಿಸುವ ಸಾಮರ್ಥ್ಯ S-500 ಹೊಂದಿದೆ. ಆದರೆ
ಬಹುನಿರೀಕ್ಷಿತ S-500 ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಲಾಂಚ್ ಮಾಡಲು ರಷ್ಯಾ ಸಿದ್ಧತೆ ನಡೆಸಿದೆ. ರಷ್ಯಾದ S-400 ಭಾರತ, ಅಮೆರಿಕ, ಚೀನಾ ಸೇರಿ ಕೆಲ ರಾಷ್ಟ್ರಗಳ ಬಳಿ ಇವೆ. ಆದರೆ ಶಕ್ತಿಶಾಲಿ S-500 ಏರ್ ಡಿಫೆನ್ಸ್ ಸಿಸ್ಟಮ್ ರಷ್ಯಾದಲ್ಲಿ ಮಾತ್ರ ಇದೆ. ಒಂದು ವೇಳೆ S-500 ಬಂದರೆ ಭಾರತೀಯ ಸೇನೆಗೆ ಮತ್ತಷ್ಟು ಶಕ್ತಿ ಹೆಚ್ಚಾಗೋದ್ರಲ್ಲಿ ಸಂಶಯವೇ ಇಲ್ಲ. ಬ್ಯೂರೋ ರಿಪೋರ್ಟ್, TV9.